ಪತ್ರಿಕಾ ಸಂಸ್ಥೆಗಳನ್ನು ಇಷ್ಟಪಟ್ರು, ಆದ್ರೆ ಪತ್ರಿಕಾ ಸ್ವಾತಂತ್ರ್ಯವನ್ನಲ್ಲ. ಶಿ ಲವ್ಡ್ ವಾಟ್ ಶಿ ಡಿಡ್ ನಾಟ್ ಲೈಕ್. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಆದ ಭಾರತದ ಮೊದಲ ಹಾಗೂ ಏಕೈಕ ಮಹಿಳಾ ಪ್ರಧಾನಿ ಮಿಸಸ್ ಇಂದಿರಾ ಗಾಂಧಿ. ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ ನಮಗೆ ಅರ್ಥ ಆಗುತ್ತೆ, ಸಂವಿಧಾನದ ತಿದ್ದುಪಡಿ ವಿಚಾರದಲ್ಲಿ ಇಂದಿರಾ ಗಾಂಧಿ ಅವರ ತಪ್ಪೆಷ್ಟಿದೆಯೋ, ಆದ್ರೆ ಈ ದೇಶದ ಭದ್ರತೆ ಹಾಗೂ ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಆಕೆ ತೆಗೆದುಕೊಂಡಂತಹ ಗಟ್ಟಿ ನಿರ್ಧಾರಕ್ಕೆ ಭಾರತೀಯರೆಲ್ಲರೂ ಕೂಡ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು. ಅವ್ರನ್ನ ವೈಟ್ ವಾಶ್ ಮಾಡ್ತೀವಿ ಅಂತ ಕೂಡ ಅರ್ಥ ಅಲ್ಲ. 1966ರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಉಜ್ಬೇಕಿಸ್ತಾನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ತಾರೆ. ಆಗ ಭಾರತೀಯರ ಮುಂದಿದ್ದ ಪ್ರಶ್ನೆ ಮುಂದಿನ ಪ್ರಧಾನಿ ಯಾರು ಅಂತ. ಇದರಿಂದ ಭಾರತದ ಆರ್ಥಿಕತೆಗೂ ತೊಂದರೆ ಆಗುತ್ತೆ ಅಂತ. ಅಂಡ್ ಮೋರ್ ಓವರ್ ನಾನು ಕೂಡ ಇಂದಿರಾ ಗಾಂಧಿ ಅವರ ಈ ಪಾಯಿಂಟ್ ಅನ್ನ ಒಪ್ತೀನಿ. ಇಂದಿರಾ ಗಾಂಧಿ ಅವರ ಈ ನಿಲುವನ್ನ ಈ ದೇಶದ ಜನ ಮೆಚ್ಕೊಳ್ತಾರೆ. ಆದ್ರೆ ಪ್ರೈವಿ ಪರ್ಸನ್ಸ್ ನ ಅಬೋಲಿಷನ್ ಮಾಡೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಜನರ ಕಲ್ಯಾಣಕ್ಕಾಗಿ ನಾನು ಯಾವ ಹಂತಕ್ಕಾದ್ರೂ ಹೋಗ್ತೀನಿ ಅನ್ನೋದನ್ನ ಈ ಮೂಲಕ ಇಂದಿರಾ ಗಾಂಧಿ ಅವರು ತೋರಿಸಿದ್ರು.